ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು PSTR GPSTR ಅದರ ಜೊತೆಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈ ನೌನ್ ಮತ್ತು ಕೈಂಡ್ಸ್ ಆಫ್ ನೌನ್ ಬಗ್ಗೆ ಒಂದು 20 MCQಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಒಂದು 20 MCQs ಕ್ವಶನ್ಸ್ಗಳು. ಇದರಲ್ಲಿ ಕೈಂಡ್ಸ್ ಆಫ್ ನೌನ್ಸ್ನಲ್ಲಿ ಪ್ರಾಪರ್ ನೌನ್ ಅಂತ ಬರ್ತದೆ. ಅದರೊಳಗೆ ಸ್ಪೆಸಿಫಿಕ್ ನೇಮ್ ಇರ್ತಾವೆ. ಪ್ರಾಪರ್ ನೌನ್ ಒಳಗೆ ಬೆಂಗಳೂರು, ಕಾವೇರಿ ಅಂತ ಹೇಳಿ. ಅದ್ರ ಜೊತೆಗೆ ಕಾಮನ್ ನೌನ್ ಅಂತ ಬರ್ತದೆ. ಇದರೊಳಗಡೆ ಜನರಲ್ ಐಟಮ್ಸ್ಗಳು ಇರ್ತಾವ. ಆ ರೀತಿಯಾಗಿರ್ತಕ್ಕಂಥ ವರ್ಡ್ಗಳು ಸಿಟಿ, ರಿವರ್ ಅನ್ನುವಂಥವು ಬರ್ತಾವ. ಇನ್ನು ಕಲೆಕ್ಟಿವ್ ನೌನ್ ಅಂತ ಬರ್ತದೆ. ಇದು ಗ್ರೂಪ್ಸ್ಗಳ ಬಗ್ಗೆ ಹೇಳ್ತದೆ. ಇದರೊಳಗಡೆ ಫ್ಲೀಟ್, ಕಮಿಟಿ ಅನ್ನುವಂಥ ವರ್ಡ್ಗಳು ಬರ್ತಾವ ಅಂತ ಹೇಳ್ಬೋದು. ಇನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬರ್ತದೆ. ಇದರೊಳಗಡೆ ಐಡಿಯಾಸ್ ಮತ್ತು ಕ್ವಾಲಿಟೀಸ್ ಇರ್ತದ. ಆ ರೀತಿಯಾಗಿರುವಂಥ ವರ್ಡ್ಗಳು ಬರ್ತಾವ. ಫಾರ್ ಎಕ್ಸಾಂಪಲ್ ಹಾನೆಸ್ಟಿ ಮತ್ತು ಚೈಲ್ಡ್ಹುಡ್ ಅನ್ನುವಂಥ ವರ್ಡ್ಗಳು. ಅದರ ಜೊತೆಗೆ ಮಟೀರಿಯಲ್ ನೌನ್ ಅಂತ ಬರ್ತದೆ. ಇದು ಸಬ್ಸ್ಟೆನ್ಸಸ್ ಹೇಳ್ತದೆ, ಅಂದ್ರೆ ಪದಾರ್ಥವಾಚಕಗಳ ಬಗ್ಗೆ ಹೇಳ್ತದೆ. ಗೋಲ್ಡ್ ಮತ್ತು ವಾಟರ್ ಅನ್ನುವಂಥ ವರ್ಡ್ಗಳು ಬರ್ತಾವ ಅಂತ ಹೇಳ್ಬೋದು. ಇನ್ನು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಗಳ ಬಗ್ಗೆನೂ ಕೂಡ ಕೈಂಡ್ಸ್ ಆಫ್ ನೌನ್ ಅಲ್ಲಿ ಬರ್ತಾವ. ಸೊ ಡೀಟೇಲ್ ಆಗಿ ಇವತ್ತು ನಾವು 20 MCQಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಒಂದು 20 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ. ಇವುಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡೋದು, ಇವುಗಳನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ನೌನ್ಸ್ ಮತ್ತು ಕೈಂಡ್ಸ್ ಆಫ್ ನೌನ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇದೆ. ಇದ್ರೊಳಗಡೆ ಕೆಳಗಿನವುಗಳಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ ಅಂತ ಅವರು ಕೇಳ್ತಾರೆ. ನೋಡ್ರಿ, ಇಲ್ಲಿ ಒಂದೇ ಆಪ್ಷನ್ಸ್ ಏನಿದೆ, ಲೈಬ್ರರಿ ಅಂತ ಇದೆ. ಈ ಲೈಬ್ರರಿ ಅನ್ನುವಂಥದ್ದು ಏನಾಗ್ತದ, ಇದು ಒಂದು ಕಾಮನ್ ನೌನ್, ಇದು ಸಾಮಾನ್ಯ ನಾಮಪದ ಅಂತ ಹೇಳಿ ಆಗ್ತದ. ಓಕೆ, ಸಾಮಾನ್ಯ ನಾಮಪದ ಇದು. ಇನ್ನು ವಿಸ್ಡಮ್ ಅಂತ ಇದೆ. ವಿಸ್ಡಮ್ ಅನ್ನುವಂತಕ್ಕಂಥದ್ದು ಜ್ಞಾನ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತದ ಅಂತ ಹೇಳ್ಬೋದು. ಕನ್ನಡದಲ್ಲಿ ಜ್ಞಾನ ಅನ್ನುವಂಥ ಮೀನಿಂಗ್ ಕೊಡ್ತದ. ಇದು ಒಂದು ಗುಣ ಅಥವಾ ಸ್ಥಿತಿಯನ್ನ ಸೂಚಿಸ್ತದೆ. ವಿಸ್ಡಮ್ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಏನಾಗ್ತದ, ಒಂದು ಗುಣ ಅಥವಾ ಸ್ಥಿತಿಯನ್ನ ಸೂಚಿಸ್ತದೆ. ಇದನ್ನ ನಾವು ಸ್ಪರ್ಶಿಸಲು ಅಥವಾ ನೋಡಕ ಸಾಧ್ಯವಿಲ್ಲ. ಕೇವಲ ಇದನ್ನ ನಾವು ವಿಸ್ಡಮ್ ಅನ್ನ ಅನುಭವಿಸಬಹುದು. ಸೊ ಹೀಗಾಗಿ ಇದು ಭಾವವಾಚಕ ನಾಮಪದ ಆಗ್ತದ, ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ ಅನ್ನುವಂಥದ್ದು. ಭಾವವಾಚಕ ನಾಮಪದ ಆಗ್ತದ, ಭಾವವಾಚಕ ನಾಮಪದ ಆಗ್ತದೆ. ಇದು ವಿಸ್ಡಮ್ ಅನ್ನುವಂಥದ್ದು. ಇನ್ನು ಸಿಲ್ವರ್ ಅಂತ ಇದೆ. ಸಿಲ್ವರ್ ಅನ್ನುವಂಥದ್ದು ಏನಾಗ್ತದೆ, ಇದು ಒಂದು ವಸ್ತುವಾಚಕ ನಾಮಪದ. ಸಿಲ್ವರ್ ಇದು ವಸ್ತುವಾಚಕ ನಾಮಪದವಾಗ್ತದ. ಓಕೆ, ಇನ್ನು ಟೀಮ್ ಅಂತ ಇದೆಯಲ್ಲ, ಟೀಮ್ ಅಂದ್ರೆ ನಾವು ತಂಡ ಅಂತ ಕರಿತೀವಿ. ಇದನ್ನ ನಾವು ಸಮೂಹವಾಚಕ ನಾಮಪದ ಅಂತ ಕರಿತೀವಿ. ಆ ರೀತಿಯಾಗಿ ಬಳಸ್ತೀವಿ. ಸಮೂಹವಾಚಕ ನಾಮಪದ ಅಲ್ಲಿ ಹೇಳ್ತೀವಿ ಇದನ್ನು, ಸಮೂಹವಾಚಕ ನಾಮಪದ. ಇಲ್ಲಿ ನೋಡ್ರಿ, ಇದ್ರೊಳಗ ವಿಚ್ ಆಫ್ ದ ಫಾಲೋವಿಂಗ್ ಆಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಭಾವವಾಚಕ ನಾಮಪದ ಯಾವುದು ಇದ್ರೊಳಗ ಅಂತಂದ್ರೆ, ಸೊ ಇಲ್ಲಿ ವಿಸ್ಡಮ್ ಅಂತ ಏನಿದೆಯಲ್ಲ, ಇದು ಏನಾಗ್ತದಪ್ಪ ಅಂತಂದ್ರೆ ರೈಟ್ ಆನ್ಸರ್ ಆಗ್ತದ. ಸೊ ಇದು ರಾಂಗ್, ಇದು ಕೂಡ ರಾಂಗ್ ಆಗ್ತದ, ಇದು ಕೂಡ ರಾಂಗ್ ಆಗ್ತದ. ಅಬ್ಸ್ಟ್ರಾಕ್ಟ್ ನೌನ್ಗೆ ವಿಸ್ಡಮ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗ್ತದ. ಇನ್ನು ಎರಡನೇದು ನೋಡ್ರಿ, ಐಡೆಂಟಿಫೈ ದ ಕಲೆಕ್ಟಿವ್ ನೌನ್ ಫಾರ್ ಎ ಗ್ರೂಪ್ ಆಫ್ ಸಿಪ್ಸ್ ಅಂತ ಇದೆ. ಕಲೆಕ್ಟಿವ್ ನೌನ್ ಸಮೂಹವಾಚಕ ನಾಮಪದ. ಈ ಸಿಪ್ಸ್ ಅನ್ನುವಂಥ ಹಡಗುಗಳು ಅಂತಕ್ಕಂಥದ್ದು ಏನಿದೆ, ಇದರ ಸಮೂಹವಾಚಕ ನಾಮಪದವನ್ನ ಹೇಳ್ಬೇಕು ನಾವು ಅಂತ ಹೇಳ್ತದ. ಇಲ್ಲಿ ನೋಡ್ರಿ, ಮೊದಲ ಫ್ಯಾಕ್ ಅಂದ್ರೆ ಏನು, ಫ್ಲೀಟ್ ಅಂದ್ರೆ ಏನು, ಸ್ವಾರ್ಮ್ ಅಂದ್ರೆ ಏನು, ಬಂಡಲ್ ಅಂದ್ರೆ ಏನು, ಅದ್ರ ಮೀನಿಂಗ್ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದ. ಇಲ್ಲಿ ನೋಡ್ರಿ, ಫ್ಯಾಕ್ ಅಂತಂದ್ರೆ PSCK ಫ್ಯಾಕ್ ಅಂದ್ರ ನಾಯಿ ಅಥವಾ ತೋಳಗಳ ಗುಂಪಿಗೆ ಏನಂತಾರಪ್ಪ ಅಂತಂದ್ರ ನಾಯಿ, ತೋಳಗಳ ಗುಂಪು ಇರ್ತದೆ. ಇಲ್ಲಿ ನಾಯಿ ಅಥವಾ ತೋಳಗಳ ಗುಂಪು ಇರ್ತದ. ಸೊ ಇದಕ್ಕೆ ಏನಂತ ಕರೀತಾರ ಅಂದ್ರೆ ಫ್ಯಾಕ್ ಅಂತ ಕರೀತಾರ. ಇನ್ನ ಪ್ಲಿಟ್ ಅಂತ ಇದೆ. ಈ ಪ್ಲಿಟ್ ಅನ್ನುವಂಥದ್ದು ಏನಾಗ್ತದಪ್ಪ ಅಂತಂದ್ರ ಇದು ಹಡಗುಗಳ ಗುಂಪನ್ನ ಇಂಗ್ಲಿಷ್ ನೊಳಗ ನಾವೇನಂತೀವಿ, ಫ್ಲಿಟ್ ಅಂತ ಕರಿತೀವಿ. ಹಡಗುಗಳ ಗುಂಪಿಗೆ, ಹಡಗುಗಳ ಗುಂಪು ಇಂಗ್ಲಿಷ್ ಒಳಗ ನಾವು ಫ್ಲಿಟ್ ಅಂತ ಕರಿತೀವಿ. ಓಕೆ, ಇನ್ನ ಸ್ವಾರ್ಮ್ ಅಂತ ಇದೆ. ಸ್ವಾರ್ಮ್ ಅಪ್ಪ ಅಂತಂದ್ರೆ ಏನು ಅಂದ್ರ, ಇದ್ರ ಮೀನಿಂಗು ಜೇನು ನೊಣಗಳ ಗುಂಪು ಅಂತ ಆಗ್ತದ. ಜೇನು ನೊಣಗಳ ಗುಂಪು.
ಜೇನು ನೊಣಗಳ ಗುಂಪು, ಅದಕ್ಕೆ ನಾವು ಸ್ವಾರ್ಮ್ ಅಂತ ಕರಿತೀವಿ. ಇನ್ನು ಬಂಡಲ್ ಅಂತ ಇದೆ. ಈ ಬಂಡಲ್ ಅಂದ್ರ ಕಟ್ಟಿಗೆ ಅಥವಾ ಬಟ್ಟೆಗಳ ಕಟ್ಟಿ ಇರ್ತದಲ್ಲ, ಈಗ ಕಟ್ಟಿಗೆ ಕಟ್ಟಿರ್ತದ ಅನ್ಕೋರಿ, ಇಲ್ಲೆಲ್ಲ ಅಂದ್ರೆ ಬಟ್ಟೆಗಳ ಕಟ್ಟಿರ್ತದ. ಬಟ್ಟೆಗಳ ಕಟ್ಟಿಗೆ ನಾವೇನಂತೀವಿ ಬಂಡಲ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಸಿಪ್ಸ್ ಅಂದ್ರ ಹಡಗು ಅನ್ನುವಂತ ಮೀನಿಂಗ್ ಕೊಡ್ತದ ಸಿಪ್ ಅಂತಂದ್ರ. ಹೌದಾ, ಈ ಹಡಗುಗಳು ಏನಿರ್ತಾವಪ್ಪ ಅಂತಂದ್ರ ಗುಂಪಿಗೆ ಏನಂತಾರ ಅಂತಂದ್ರ, ಇಲ್ಲಿ ಕೇಳಿದ್ರ ಐಡೆಂಟಿಫೈ ದ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ವಾಚಕ ನಾಮಪದ. ಹಡಗಿನ ಒಂದು ಸಮೂಹವನ್ನ ಸೂಚಿಸುವಂತ ಒಂದು ನಾಮಪದ ಅಂದ್ರೆ ಅದು ಫ್ಲಿಟ್ ಅನ್ನುವಂಥದ್ದು. ಈ ಫ್ಲಿಟ್ ಅನ್ನುವಂಥದ್ದು ಏನಾಗ್ತದ, ಹಡಗುಗಳು ಗುಂಪಾಗಿರೋದ್ರಿಂದ ಕಲೆಕ್ಟಿವ್ ನೌನ್ ಆಗ್ತದ. ಸೊ ಹೀಗಾಗಿ ಇದು ರೈಟ್ ಆನ್ಸರ್ ಆಗುತ್ತ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದು ನೋಡ್ರಿ, ದ ಫರ್ನಿಚರ್ ಇನ್ ದಿಸ್ ರೂಮ್ ಈಸ್ ಎಕ್ಸ್ಪೆನ್ಸಿವ್, ದ ಹೈಲೈಟೆಡ್ ವರ್ಡ್ ಈಸ್ ಅಂತ ಹೇಳಿ ಕೊಡಲಾಗಿದೆ. ಇಲ್ಲಿ ಫರ್ನಿಚರ್ ಅನ್ನುವಂಥದ್ದನ್ನ ಏನ್ ಮಾಡಲಾಗಿದೆ, ಹೈಲೈಟ್ ಮಾಡಲಾಗಿದೆ. ಸೊ ಹೀಗಾಗಿ ಇದರಲ್ಲಿ ಯಾವುದು ಹೈಲೈಟೆಡ್ ವರ್ಡ್ ಏನಾಗ್ತದ, ಕೌಂಟೇಬಲ್ ನೌನ್ ಆಗ್ತದ. ನೋಡಿ 4 ಆಯ್ಕೆಗಳಿದಾವ. ಕೌಂಟೇಬಲ್ ನೌನ, ಅದು ಅನ್ಕೌಂಟೇಬಲ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ ಅಂತ ಹೇಳಿ ಕೇಳಲಾಗ್ತದ. ಇಲ್ಲಿ ನೋಡ್ರಿ ಕೌಂಟೇಬಲ್ ನೌನ್ ಅಂತಂದ್ರೆ ಎಣಿಸಲಾಗ್ತದ, ಎಣಿಸಲಾಗುವಂಥದ್ದು. ಅನ್ಕೌಂಟೇಬಲ್ ಅಂದ್ರೆ ಎಣಿಸಲಾಗದ. ಇದು ಎಣಿಸಲು ಸಾಧ್ಯವಾಗುವಂತಹ ನಾಮಪದಗಳು ಇಲ್ಲಿ ಬರ್ತಾವ ಕೌಂಟೇಬಲ್ ನೌನ್ ಒಳಗ. ಹಾಗೆ ಅನ್ಕೌಂಟೇಬಲ್ ಒಳಗ ಎಣಿಸಲು ಸಾಧ್ಯವಿಲ್ಲ, ಎಣಿಸಲು ಸಾಧ್ಯವಿಲ್ಲ, ಅದಕ್ಕೆ ಅನ್ಕೌಂಟೇಬಲ್ ನೌನ್ ಅಂತೀವಿ. ಇನ್ನು ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ನಿರ್ದಿಷ್ಟ ನಾಮಪದಗಳು ಇಲ್ಲಿ ಇರ್ತಾವ. ಇನ್ನ ಕಲೆಕ್ಟಿವ್ ನೌನ್ ಅಂತಂದ್ರೆ ಆಗಲೇ ಹೇಳಿದ್ವಲ್ಲ ಸಮೂಹವಾಚಕ ನಾಮಪದ, ಸಮೂಹವಾಚಕ ನಾಮಪದ. ಓಕೆ, ಇಲ್ಲಿ ನೋಡ್ರಿ ಇದ್ರೊಳಗೆ ಯಾವ್ದಕ್ಕ ಫರ್ನಿಚರ್ ಅನ್ನುವಂಥದ್ದು ಆಗ್ತದ, ಯಾವ ರೀತಿಯಾಗಿರ್ತಕ್ಕಂಥ ನೌನು ಅಂತಂದ್ರ, ಈ ಫರ್ನಿಚರ್ ಅಂತಕ್ಕಂಥ ಪದವನ್ನ ಇಂಗ್ಲಿಷ್ ನಲ್ಲಿ ವ್ಯಾಕರಣದಲ್ಲಿ ಇದನ್ನ ಎಣಿಕೆ ಮಾಡಕ್ ಆಗುವುದಿಲ್ಲ, ಮಾಡ್ಲಾಗತಕ್ಕಂಥ ಒಂದು ನಾಮಪದ. ಇದು ಅನ್ಕೌಂಟೇಬಲ್ ನೌನ್ ಆಗ್ತದ. ಅದ್ರ ಜೊತೆಗೆ ಇದನ್ನ ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಪರಿಗಣಿಸಲಾಗ್ತದ. ಇದಕ್ಕೆ ಫರ್ನಿಚರ್ಸ್ ಅಂತ ಹೇಳಿ ಈ ರೀತಿಯಾಗಿ ಎಸ್ ಹಚ್ಕೊಂಡು ಇದನ್ನ ಏನ್ ಮಾಡಕ್ ಆಗಲ್ಲಪ್ಪ ಅಂತಂದ್ರ ಬಹುವಚನ ರೂಪ ಇದಕ್ಕ ಇಲ್ಲ, ಫ್ಲೂರಲ್ ಇಲ್ಲ, ಇದಕ್ಕೆ ಬಹುವಚನ ರೂಪ ಇಲ್ಲ ಫರ್ನಿಚರ್ಗೆ. ಹೌದಾ, ಬಹುವಚನ ರೂಪವಿಲ್ಲ ಇದಕ್ಕ ಫರ್ನಿಚರ್ಗೆ. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರ ಫರ್ನಿಚರ್ ಅನ್ನುವಂಥದ್ದು ಒಂದು ಅನ್ಕೌಂಟೇಬಲ್ ನೌನ್ ಆಗ್ತದ ಅಂತ ಹೇಳ್ಬೋದು. ಇದನ್ನ ಎಣಿಸಲು ಸಾಧ್ಯವಿಲ್ಲ. ಸೊ ಇದು ರೈಟ್ ಆನ್ಸರ್ ಆಗ್ತದ ಫರ್ನಿಚರ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ 4ನೇದು, ಚೂಸ್ ದ ಕಾಮನ್ ನೌನ್ ಫ್ರಾಮ್ ದ ಆಪ್ಷನ್ಸ್ ಬಿಲೋ ಅಂತ ಹೇಳಿ. ಇದ್ರೊಳಗೆ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಕಾಮನ್ ನೌನ್ ಆಗ್ತದ ನೋಡ್ರಿ ಅಂತ ಹೇಳ್ತಾರ ಅವರು. ಇಲ್ಲಿ ನೋಡ್ರಿ ಅಶೋಕ ಅನ್ನುವಂಥದ್ದು ಇದೆ, ಇದು ಒಬ್ಬ ವ್ಯಕ್ತಿ ಹೆಸರು. ಇದೇನಾಗ್ತದಪ್ಪ ಅಂತಂದ್ರ ಪ್ರಾಪರ್ ನೌನ್ ಆಗ್ತದ. ಹಾಗೆ ಇಂಡಿಯಾ ಅಂತ ಇದೆ, ಇಂಡಿಯಾ ಅನ್ನುವಂಥದ್ದು ಒಂದು ದೇಶದ ಹೆಸರು, ಒಂದು ಕಂಟ್ರಿ ನೇಮು ಅಥವಾ ಸ್ಟೇಟ್ ನೇಮ್ ಇದ್ರೆ, ಕಂಟ್ರಿ ನೇಮ್ ಇದ್ರೆ ಅದೆಲ್ಲ ಏನಾಗಿರ್ತದಪ್ಪ ಅಂತಂದ್ರ ಪ್ರಾಪರ್ ನೌನ್ ಆಗಿರ್ತದ. ಹಾಗೆ ಎಂಪರರ್ ಅಂತ ಇದೆ, ಎಂಪರರ್ ಅಂತಕ್ಕಂಥದ್ದು ಮೀನಿಂಗ್ ಏನ್ ಬರ್ತದ ಅಂದ್ರ ಚಕ್ರವರ್ತಿ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡ್ತದ ಕನ್ನಡದಲ್ಲಿ, ಚಕ್ರವರ್ತಿ ಅಂತ ಹೇಳಿ. ಇದು ಯಾವುದೇ ಒಬ್ಬ ನಿರ್ದಿಷ್ಟ ರಾಜನ ಹೆಸರನ್ನ ಏನ್ ಮಾಡಂಗಿಲ್ಲ ಎಂಪರರ್ ಅನ್ನುವಂಥದ್ದು ಹೇಳಲ್ಲ. ಅದ್ರ ಜೊತೆಗೆ ಇದು ಸಾಮಾನ್ಯ ಜಾತಿಯನ್ನ ಸೂಚಿಸ್ತದ ಅಂತ ಹೇಳ್ಬೋದು ಎಂಪರರ್ ಅನ್ನುವಂಥದ್ದು. ಹೀಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ಒಂದು ಕಾಮನ್ ನೌನ್ ಆಗ್ತದ ಅನ್ನುವಂಥದ್ದು, ಕಾಮನ್ ನೌನ್ ಆಗ್ತದ. ಇನ್ನು ಮಂಡೇ ಅಂತ ಇದೆ, ಮಂಡೇ ಅನ್ನುವಂಥದ್ದು ಸೋಮವಾರ, ಒಂದು ವಾರದ ದಿನ, ಇದು ಕೂಡ ಪ್ರಾಪರ್ ನೌನ್ ಆಗ್ತದ ಅನ್ನುವಂಥದ್ದು, ಇದು ಕೂಡ ಪ್ರಾಪರ್ ನೌನ್ ಆಗ್ತದ. ಹೀಗಾಗಿ ಕಾಮನ್ ನೌನ್ ಅಂತಕ್ಕಂಥದ್ದು ಯಾವುದು ಇದ್ರೊಳಗ ಅಂತಂದ್ರ ಕೆಳಗಿನವುಗಳಲ್ಲಿ. ಸೊ ಎಂಪರರ್ ಅನ್ನುವಂಥದ್ದು ಏನಿದೆ ಇದು ಕಾಮನ್ ನೌನ್ ಆಗ್ತದ, ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಫ್ಲೂರಲ್ ಫಾರ್ಮ್ ಆಫ್ ದ ನೌನ್ ಕ್ರಿಟೇರಿಯಾ ಅಂತ ಇದೆ, ಕ್ರಿಟೇರಿಯನ್ ಅಂತಿದೆ. ಸೊ ಇದ್ರ
ಫ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಕ್ರಿಟೇರಿಯನ್ಸ್ ಅಂತಂದ್ರೆ ಏನಾಗ್ತದ ಮಾನದಂಡಗಳು ಅಂತ ಮೀನಿಂಗ್ ಬರ್ತದ. ಸೊ ಇಂಗ್ಲಿಷ್ ನಲ್ಲಿ ಕ್ರಿಟೇರಿಯನ್ ಪದದ ಪ್ಲೂರಲ್ ಹೀಗ ಬರೋದೇ ಇಲ್ಲ. ಸೊ ಕ್ರಿಟೇರಿಯನ್ಸ್ ಎಂಬ ರೂಪವನ್ನ ಬಳಸುವುದು ವ್ಯಾಕರಣ ದೃಷ್ಟಿಯಿಂದ ಸರಿಯಾದದ್ದು ಕೂಡ ಅಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗ್ತದ, ಇಲ್ಲಿ ಕ್ರಿಟೇರಿಯಾಸ್ ಅಂತ ಇದೆ, ಇದು ಕೂಡ ಏನಾಗ್ತದಪ್ಪ ಅಂತಂದ್ರ ತಪ್ಪಾಗಿರ್ತಕ್ಕಂಥದ್ದು. ಇಂಗ್ಲಿಷ್ ಗ್ರಾಮರ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೂಪ ಇಲ್ಲ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕ್ರಿಟೇರಿಯಾ ಅಂತ ಇದೆ. ಇದೇನಾಗ್ತದ, ಮಾನದಂಡಗಳು ಅಥವಾ ಅಳತೆಗೋಲುಗಳು ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತದ. ಅದ್ರ ಜೊತೆಗೆ ಇದು ಗ್ರೀಕ್ ಒಂದು ಒರಿಜಿನ್ ಪದ ಆಗಿರೋದ್ರಿಂದ ಇದೇನಾಗಿದೆಪ್ಪ ಅಂತಂದ್ರೆ ಅದ್ರಲ್ಲ ಫ್ಲೂರಲ್ ರೂಪ ಕ್ರಿಟೇರಿಯನ ಅಂತ ಆಗ್ತದ. ಇದು ರೈಟ್ ಆನ್ಸರ್ ಆಗ್ತದ ಅಂತ ಹೇಳ್ಬೋದು. ಇದು ರೈಟ್ ಆನ್ಸರ್ ಆಗ್ತದೆ. ಕ್ರಿಟೇರಿಯಾ ಅನ್ನುವಂಥದ್ದು ಇದೇನಾಗಿದೆ ಅಂದ್ರೆ ಗ್ರೀಕ್ ನ ಒಂದು ಒರಿಜಿನ್ ಪದ ಆಗಿರೋದ್ರಿಂದ ಸೊ ಇದು ರೈಟ್ ಆಗ್ತದ. ಇದು ಫ್ಲೂರಲ್ ರೂಪ ಆಗ್ತದ. ಯಾವುದಕ್ಕ, ಇದಕ್ಕ ಆಗ್ತದ ಅಂತ ಹೇಳ್ಬಹುದು. ಕ್ರೈಟೇರಿಯನ್ ಅಂತಂದ್ರೆ ಅಳತೆಗೋಲು ಅಥವಾ ಗೋಲುಗಳು ಅಥವಾ ಮಾನದಂಡಗಳು ಅಂತ ಆಗ್ತದ. ಇನ್ನು ಈ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮೇಶನ್ ಇಲ್ಲ ಅನ್ನುವಂಥದ್ದು. ಇನ್ನು ಆರನೇದ್ ನೋಡ್ರಿ, ವಿಚ್ ಆಫ್ ದೀಸ್ ಇಸ್ ಅ ಮಟೀರಿಯಲ್ ನೌನ್ ಅಂತ ಕೇಳ್ತಾರ. ಇವು ಕೆಳಗಿನವುಗಳಲ್ಲಿ ಯಾವುದು ಮಟೀರಿಯಲ್ ನೌನ್ ಆಗ್ತದ. ಮಟೀರಿಯಲ್ ನೌನ್ ಅಂದ್ರೆ ವಸ್ತುವಾಚಕ ಅಥವಾ ಪದಾರ್ಥವಾಚಕ ಅಂತ ನಾವು ಕರಿತೀವಿ. ಯಾವ್ದಾಗ್ತದ ಇದ್ರೊಳಗಡೆ ಅಂತ ಹೇಳಿ ಕೇಳಿದಾಗ ನೋಡ್ರಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಆಗ್ತದ. ಬ್ರೇವ್ರಿ ಅಂತಂದ್ರೆ ಇದು ಒಂದು ಭಾವವಾಚಕ ನಾಮಪದ ಆಗ್ತದ. ಶೂರತನ, ಧೈರ್ಯತನ ಅನ್ನುವಂಥದ್ದು ಭಾವವಾಚಕ ನಾಮಪದ ಆಗ್ತದ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ ಇದಕ್ಕೆ ನಾವು. ಇನ್ನ ಕಾಟನ್ ಅಂತ ಇದೆ. ಕಾಟನ್ ಅಂದ್ರೆ ಹತ್ತಿ ಅನ್ನುವಂತ ಮೀನಿಂಗ್ ಬರ್ತದ. ಹತ್ತಿ ಅಂತಕ್ಕಂಥ ಮೀನಿಂಗ್ ಬರ್ತದ. ಇದು ಒಂದು ಕಚ್ಚಾ ಪದಾರ್ಥ. ಹತ್ತಿ ಅನ್ನುವಂಥದ್ದು ಒಂದು ಕಚ್ಚಾ ಪದಾರ್ಥ ಅಥವಾ ಒಂದು ಕಚ್ಚಾ ವಸ್ತು. ಆದ್ದರಿಂದ ಇದು ವಸ್ತುವಾಚಕ ನಾಮಪದ ಅಥವಾ ಮಟೀರಿಯಲ್ ನೌನ್ ಅಂತ ಆಗ್ತದ. ಇದೇನಾಗ್ತದ, ವಸ್ತುವಾಚಕ ನಾಮಪದ ಆಗ್ತದ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಂತ ಇದೆ. ಈ ಕ್ಲಾಸ್ ಅನ್ನುವಂಥದ್ದು ಸಮೂಹವಾಚಕ ನಾಮಪದ. ಇದ್ರೊಳಗಡೆ ವಿದ್ಯಾರ್ಥಿಗಳು ಇರ್ತಾರೆ. ಇದ್ರೊಳಗಡೆ ಕ್ಲಾಸ್ ಒಳಗಡೆ ಸಮೂಹವಾಚಕ ನಾಮಪದ ಆಗ್ತದ ಕ್ಲಾಸ್ ಅನ್ನುವಂಥದ್ದು. ಇನ್ನ ಟೀಚರ್ ಅಂತ ಇದೆ. ಇದು ಒಂದು ಸಾಮಾನ್ಯ ನಾಮಪದ, ಕಾಮನ್ ನೌನ್ ಅಂತ ಇದಕ್ಕೆ ನಾವು ಕರಿತೀವಿ. ಹೌದಾ, ಮೇಲ್ ಫಿಮೇಲ್ ಟೀಚರ್ಗೂ ನಾವು ಟೀಚರ್ ಅಂತ ಹೇಳಿ ಇಬ್ರಿಗೂ ಬಳಸಬಹುದು. ಹೀಗಾಗಿ ಇದೊಂದು ಕಾಮನ್ ನೌನ್ ಆಗ್ತದ. ನಮಗ್ ಬೇಕಾಗಿದ್ದು ವಿಚ್ ಆಫ್ ದಿಸ್ ಮಟೀರಿಯಲ್ ನೌನ್ ಯಾವುದು ಅಂದ್ರೆ ಇದ್ರೊಳಗಡೆ ಕಾಟನ್ ಅಂತ ಇದೆ. ಹತ್ತಿ ಅನ್ನುವಂಥದ್ದು ಏನಿದೆ ಇದು ಒಂದು ಕಚ್ಚಾ ವಸ್ತು, ಆಮೇಲೆ ಒಂದು ಕಚ್ಚಾ ಪದಾರ್ಥ ಆಗಿರೋದ್ರಿಂದ ವಸ್ತುವಾಚಕ ನಾಮಪದ ಆಗುತ್ತಾ. ದಿಸ್ ಇಸ್ ಅ ರೈಟ್ ಆನ್ಸರ್ ಅನ್ನುವಂಥದ್ದು. ನೆಕ್ಸ್ಟ್ ಏಳನೇದ್ದು, ಐಡೆಂಟಿಫೈ ದ ನೌನ್ ಇನ್ ದ ಸೆಂಟೆನ್ಸ್ ಹಾನೆಸ್ಟ್ ಈಸ್ ದ ಬೆಸ್ಟ್ ಫಾಲ್ಸಿ. ಇಲ್ಲಿ ಸೆಂಟೆನ್ಸ್ ಒಳಗಡೆ ಯಾವುದು ನೌನ್ ಅನ್ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾರೆ ಅವರು. ಈ ಕೆಳಗಡೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾನೆಸ್ಟಿ, ಬೆಸ್ಟ್, ದ, ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದ್ರೊಳಗೆ ಯಾವ್ದು ಸರಿ ಆಗ್ತದ ಅಂತ ಹೇಳಿ ಹೇಳ್ತಾರೆ ಅವರು. ಕೇಳ್ರಿ, ಒಂದನೇದು ಆಪ್ಷನ್ಸ್ ಏನಿದೆ ಹಾನೆಸ್ಟಿ ಅಂತ ಇದೆ. ಹಾನೆಸ್ಟಿ ಅನ್ನುವಂಥದ್ರ ಮೀನಿಂಗ್ ಏನಾಗ್ತದಪ್ಪ ಅಂತಂದ್ರೆ ಪ್ರಾಮಾಣಿಕತೆ ಅಂತ ಆಗ್ತದ. ಪ್ರಾಮಾಣಿಕತೆ, ಹೌದಾ. ನಾಮಪದ ಇದು ಹಾನೆಸ್ಟಿ ಅನ್ನುವಂಥದ್ದು ಯಾವ ರೀತಿಯ ನಾಮಪದ ಅಂದ್ರ ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ ಅಂತ ಹೇಳ್ಬಹುದು. ಭಾವವಾಚಕ ನಾಮಪದ ಆಗ್ತದ. ಆಮೇಲೆ ಇಲ್ಲಿ ಬೆಸ್ಟ್ ಅಂತ ಇದೆಯಲ್ಲ, ಇದು ಒಂದು ವಿಶೇಷಣ. ಇದು ಬೆಸ್ಟ್ ಅನ್ನುವಂಥದ್ದು ಏನಂದ್ರ ವಿಶೇಷಣ. ಇದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಅಂತ ಕರಿತೀವಿ, ಇದು ವಿಶೇಷಣ. ಓಕೆ, ನೆಕ್ಸ್ಟ್ ದ ಅಂತ ಇದೆ. ಇದನ್ನ ನಾವು ಆರ್ಟಿಕಲ್ ಅಂತ ಕರಿತೀವಿ. ಓಕೆ, ಈಸ್ ಅಂತ ಇದೆ. ಇದನ್ನ ಏನಂತೀವಪ್ಪ ಅಂತಂದ್ರ ವರ್ಬ್ ಅಂತೀವಿ. ಸೊ ಇದು ಹೆಲ್ಪಿಂಗ್ ವರ್ಬ್ ಆಗಿ ಈ ಒಂದು ವಾಕ್ಯದಲ್ಲಿ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ವರ್ಬ್ ಅಂತೀವಿ. ನಮಗ್ ಬೇಕಾಗಿರೋದು ನೌನ್ ಬೇಕು. ಸೊ ಇದು ಅಡ್ಜೆಕ್ಟಿವ್ ಆದ್ರ, ಇದು ಆರ್ಟಿಕಲ್ ಆದ್ರ, ಇದು ವರ್ಬ್ ಆದ್ರ ಸೊ ಹಾನೆಸ್ಟಿ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ. ಹೀಗಾಗಿ ಇದು ಏನಾಗ್ತದಪ್ಪ ಅಂತಂದ್ರ ರೈಟ್ ಆಗ್ತದ ಇದ್ರೊಳಗಡೆ, ಈ ಒಂದು ಸೆಂಟೆನ್ಸ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ವಿಚ್ ವರ್ಡ್ ಈಸ್ ಅ ಪ್ರಾಪರ್ ನೌನ್. ಕೆಳಗಿನವುಗಳಲ್ಲಿ ಯಾವುದು ಪ್ರಾಪರ್ ನೌನ್ ಆಗ್ತದ. ಓಕೆ, ಸ್ಪೆಸಿಫಿಕ್ ನೇಮ್ ಇರ್ತದೆ ಇದ್ರೊಳಗಡೆ. ನೋಡ್ರಿ ಯಾವ್ದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ, ಯಾವ್ದು ಸರಿ ಆಗ್ತದ ಅಂತಂದ್ರ ಇಲ್ಲಿ ನೋಡ್ರಿ ಮೌಂಟೇನ್ ಅಂತ ಇದೆ. ಮೌಂಟೇನ್ ಅಂದ್ರ ಪರ್ವತ ಅಂತ ಹೇಳ್ತೀವಿ ನಾವು. ಹೌದಾ. ಹಿಮಾಲಯ ಅಂತಿದೆ. ಹಿಮಾಲಯ ಅಂತಂದ್ರ ಒಂದು ಹಿಮಾಲಯ ಶ್ರೇಣಿ ಹೆಸರು. ಸೊ ಹಿಮಾಲಯ ಶ್ರೇಣಿ ಅಂತ ಕರಿತೀವಿ.
ಹೌದಾ? ಹಿಮಾಲಯ ಶ್ರೇಣಿ. ರಿವರ್ ಅಂದ್ರೆ ನದಿ ಅಂತ ಕರಿತೀವಿ. ಓಸಿಯನ್ ಅಂದ್ರೆ ಸಾಗರ ಅಂತ ಕರಿತೀವಿ. ಸಾಗರ. ಓಕೆ, ಇಚ್ ಆಫ್ ದ ವರ್ಡ್ ಪ್ರಾಪರ್ ನೌನ್ ಯಾವುದು ಇದ್ರೊಳಗಡೆ ಅಂತಂದ್ರೆ ಇಲ್ಲಿ ಹಿಮಾಲಯ ಅಂತ ಏನಿದೆಯಲ್ಲ, ಇದು ಹಿಮಾಲಯ ಅಂತ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಪರ್ವತ ಶ್ರೇಣಿಯ ಹೆಸರು. ಇದು ಹಿಮಾಲಯ ಅನ್ನುವಂಥದ್ದು ಒಂದು ಪರ್ವತ ಶ್ರೇಣಿಯ ಹೆಸರು. ಹೀಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ಒಂದು ಪ್ರಾಪರ್ ನೌನ್ ಆಗ್ತದ. ಪರ್ವತ ಕಾಮನ್ ಆಗಿ ಮೌಂಟೇನ್ ಅಂತ ಕರಿತೀವಿ ಎಲ್ಲಾ ನದಿಗಳಿಗೆ. ಸೊ ಸ್ಪೆಸಿಫಿಕ್ ಆಗಿ ಕೃಷ್ಣ, ಗಂಗಾ, ಈ ರೀತಿಯಾಗಿ ನಾವು ಕಾವೇರಿ ಅಂತ ಕರೆದ್ರ ಸೊ ಅದು ಸ್ಪೆಸಿಫಿಕ್ ನೇಮ್ ಆಗ್ತದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಓನ್ಲಿ ರಿವರ್ ಅಂತಂದ್ರೆ ನದಿ ಕಾಮನ್ ನೌನ್ ಆಗ್ತದ. ಓಸಿಯನ್ ಕೂಡ ಹಾಗೆ, ಇದನ್ನು ಕೂಡ ಕಾಮನ್ ನೌನ್ ಆಗ್ತದ ಅನ್ನುವಂಥದ್ದು ರೈಟ್ ಆನ್ಸರ್ ಇಲ್ಲಿ ಹಿಮಾಲಯ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ದ ಹರ್ಡ್ ಆಫ್ ಕ್ಯಾಟಲ್ ಈಸ್ ಅ ಪಾಸಿಂಗ್ ಅಂತ ಇದೆ. ದ ಬೋಲ್ಡೆಡ್ ವರ್ಡ್ ಈಸ್, ಇಲ್ಲಿ ಬೋಲ್ಡ್ ಮಾಡಿದ್ದಾಗಿರ್ಬೋದು, ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಏನಿದೆ ಹರ್ಡ್ ಅನ್ನುವಂಥದ್ದು, ಇದು ಏನಾಗ್ತದ? ಈ ವರ್ಡ್ ಏನ್ ಕಾಮನ್ ನೌನ, ಅಬ್ಸ್ಟ್ರಾಕ್ಟ್ ನೌನ, ಕಲೆಕ್ಟಿವ್ ನೌನ, ಪ್ರಾಪರ್ ನೌನ ಆಗ್ತದ ಅನ್ನುವಂಥದ್ದು. ಮೊದಲು ಇದ್ರ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಡ್ರಿ, ನಿಮ್ಗೆ ಅರ್ಥ ಆಗ್ತದ. ಹರ್ಡ್ ನ ಮೀನಿಂಗ್ ಏನಾಗ್ತದ ಅಂತಂದ್ರ, ಹರ್ಡ್ ಅಂದ್ರ ಜಾನುವಾರುಗಳ ಗುಂಪು. ಜಾನುವಾರುಗಳ ಗುಂಪು ಅಂತ ಹೇಳ್ತೀವಿ ನಾವು. ಹರ್ಡ್ ಅಂತಂದ್ರ ಜಾನುವಾರು ಗುಂಪು. ಗುಂಪನ್ನ ಸೂಚಿಸುವ ಪದ ಆಗಿರೋದ್ರಿಂದ ಇದು ಸಮೂಹವಾಚಕ ಕಲೆಕ್ಟಿವ್ ನೌನ್ ವರ್ಡ್ ಆಗ್ತದ. ಹರ್ಡ್ ಅನ್ನುವಂಥದ್ದು ಏನಾಗ್ತದ, ಕಲೆಕ್ಟಿವ್ ನೌನ್ ಆಗ್ತದ ಅನ್ನುವಂಥದ್ದು. ಸೊ ನೋಡ್ರಿ, ಇಲ್ಲಿ ಕಾಮನ್ ನೌನ್ ಅಂತ ಇದೆ, ಅದರ ಜೊತೆಗೆ ಇಲ್ಲಿ ನೋಡ್ರಿ ಕಾಮನ್ ನೌನ್ ಇದೆ, ಒಂದೇ ಒಂದು ಉತ್ತರ. ಸೊ ಇದು ಕಾಮನ್ ನೌನ್ ಆಗೋದಿಲ್ಲ. ಓಕೆ, ಕಾಮನ್ ಅಂದ್ರೆ ಹರ್ಡ್ ಅನ್ನುವಂಥದ್ದು ಸಾಮಾನ್ಯ ನಾಮ ಅಲ್ಲ. ಹಾಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ನಾವು ಭಾವವಾಚಕ ನಾಮ ಅಂತ ಹೇಳ್ತೀವಿ. ಸೊ ಇದು ಕೂಡ ಆಗೋದಿಲ್ಲ, ಭಾವವಾಚಕ ನಾಮಪದ ಆಗೋದಿಲ್ಲ. ಇಲ್ಲಿ ಕಲೆಕ್ಟಿವ್ ನೌನ್ ಅಂತ ಇದೆ. ಕಲೆಕ್ಟಿವ್ ನೌನ್ ಅಂತಂದ್ರ ಇದು ಗುಂಪು ಅಥವಾ ಸಮೂಹವಾಚಕ ನಾಮಪದ ಅಂತ ಕರಿತೀವಿ. ಇದು ನೋಡ್ರಿ ಹರ್ಡ್ ಅಂದ್ರೆ ಜಾನುವಾರುಗಳ ಗುಂಪು, ಕಲೆಕ್ಟಿವ್ ನೌನ್ ಆಗ್ತದ. ಇದು ರೈಟ್ ಆನ್ಸರ್ ಆಗ್ತದ ಅನ್ನುವಂಥದ್ದು ಕಲೆಕ್ಟಿವ್ ನೌನ್. ಇನ್ನ ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ಸ್ಪೆಸಿಫಿಕ್ ನೇಮ್ ಇಟ್ಟಂತ ಹೆಸರುಗಳು ಇಲ್ಲಿ ಇರ್ತಾವ. ಸೊ ಹೀಗಾಗಿ ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ರಾಂಗ್ ಆಗ್ತದ ಅನ್ನುವಂಥದ್ದು. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಫಾರ್ಮ್ ಆನ್ ಅಬ್ಸ್ಟ್ರಾಕ್ಟ್ ನೌನ್. ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗಿ ನಾವು ಫಾರ್ಮ್ ಮಾಡಬೇಕು. ಯಾವುದನ್ನ? ಫ್ರಾಮ್ ದ ಅಡ್ಜೆಕ್ಟಿವ್ ಲಾಂಗ್ ಅನ್ನುವಂಥದ್ದನ್ನ ಒಂದು ಅಡ್ಜೆಕ್ಟಿವ್ ದಿಂದ ನಾವೇನ್ ಮಾಡ್ಬೇಕು ಅಂತಂದ್ರ ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ಫಾರ್ಮ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನೋಡ್ರಿ, ಇಲ್ಲಿ ಲಾಂಗ್ಲಿ ಅಂತ ಅದಲ್ಲ, ಈ ಲಾಂಗ್ಲಿ ಅಂತಕ್ಕಂಥ ಪದ ಇಲ್ಲವೇ ಇಲ್ಲ. ಓಕೆ, ಹೀಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ರಾಂಗ್ ಆಗ್ತದೆ. ಈ ರೀತಿ ಪದನೇ ಇಲ್ಲ ಲಾಂಗ್ಲಿ ಅನ್ನುವಂಥದ್ದು. ಸೊ ಲಾಂಗ್ನೆಸ್ ಅಂತ ಇದೆಯಲ್ಲ, ಈ ಎಂಬುದು ಕೂಡ ಇದು ಬಳಕೆಯಲ್ಲಿ ಇಲ್ಲ ಅನ್ನುವಂಥದ್ದು. ಲಾಂಗ್ನೆಸ್ ಅನ್ನುವಂಥದ್ದು ಕೂಡ ಬಳಕೆಯಲ್ಲಿ ಇಲ್ಲ. ಸೊ ಇದು ಕೂಡ ರಾಂಗ್ ಆಗ್ತದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈಗ ಲೆಂತ್ ಅಂತ ಇದೆ. ಇಲ್ಲಿ ನೋಡ್ರಿ, ಲೆಂತ್ ಲಾಂಗ್ ಅಂತಂದ್ರೆ ಉದ್ದ ಅಂತ ನಾವು ಕರಿತೀವಿ. ಹೌದಾ? ಉದ್ದ ಅಥವಾ ಉದ್ದಳತೆ ಅಂತ ಹೇಳಿ ಮೀನಿಂಗ್ ಬರ್ತದ ಅಂತ ಹೇಳ್ಬೋದು. ಉದ್ದಳತೆ. ಈ ಲೆಂತ್ ಅಂತಂದ್ರ ಒಂದು ಗುಣವಾಚಕದಿಂದ ರೂಪುಗೊಂಡ ಭಾವವಾಚಕ ನಾಮಪದವೇ ಲೆಂತ್ ಅಂತ ಹೇಳ್ಬೋದು. ಇದಾಗ್ತದ ಭಾವವಾಚಕ ನಾಮಪದ. ಅಂದ್ರೆ ಗುಣವಾಚಕದಿಂದ, ಅಡ್ಜೆಕ್ಟಿವ್ ಇಂದ ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ ಮಾಡಿದಾಗ ಅದೇನಾಗ್ತದಪ್ಪ ಅಂದ್ರ ಲಾಂಗ್ ಅನ್ನ ಲೆಂತ್ ಅನ್ನಾಗಿ ನಾವು ಮಾಡಬಹುದು, ಅಬ್ಸ್ಟ್ರಾಕ್ಟ್ ನೌನ್ ಆಗಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ ಅನ್ನುವಂಥದ್ದು ಇದು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಲಾಂಗರ್ ಅಂತ ಇದೆ. ಈ ಲಾಂಗರ್ ಅನ್ನುವಂಥದ್ದನ್ನ ನಾವು ಡಿಗ್ರೀಸ್ ನಲ್ಲಿ ಬಳಸ್ತೀವಿ. ಲಾಂಗರ್, ಲಾಂಗೆಸ್ಟ್, ಕಂಪೇರೇಟಿವ್ ಡಿಗ್ರೀಸ್ ನಲ್ಲಿ. ಸೊ ಇದು ಕೂಡ ಆಗೋದಿಲ್ಲ. ಸೊ ಲೆಂತ್ ಅನ್ನುವಂಥದ್ದು ರೈಟ್. ನೆಕ್ಸ್ಟ್ ನೋಡ್ರಿ, 11ನೇದು. ವಿಚ್ ಆಫ್ ದ ಫಾಲೋವಿಂಗ್ ನೌನ್ ಈಸ್ ಆಲ್ವೇಸ್ ಯೂಸ್ಡ್ ಇನ್ ದ ಫ್ಲೂರಲ್ ಫಾರ್ಮ್. ಫ್ಲೂರಲ್ ಫಾರ್ಮ್ ಒಳಗೆ ಯಾವಾಗಲೂ ನಾವು ಅದನ್ನ ಬಳಸ್ತೀವಿ. ಸೊ ಅದ ಕೆಳಗಿನವುಗಳಲ್ಲಿ ಯಾವ್ದು ಆಗ್ತದ ಅನ್ನುವಂಥದ್ದು. ಸೊ ನ್ಯೂಸ್ ಅಂತ ಇದೆ. ನ್ಯೂಸ್ ಅಂತಕ್ಕಂಥದ್ದು ಸೊ ಇದು ಬಹುವಚನದ ತರ ಕಾಣ್ತದ, ಕಂಡ್ರು ಕೂಡ ಇದು ಏಕವಚನದ ಅರ್ಥವನ್ನ ಕೊಡ್ತದ. ಇದು ಸಿಂಗುಲರ್ ನಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ಸೀಸರ್ಸ್ ಅಂತ ಇದೆ. ಈ ಸೀಸರ್ಸ್ ಅಂತಂದ್ರೆ ಕತ್ತರಿ ಅಂತ ನಾವು ಕರಿತೀವಿ. ಸೀಸರ್ಸ್ ಕನ್ನಡ ಮೀನಿಂಗ್ ಬರ್ತದೆ, ಕತ್ರಿ ಅಂತ ಹೇಳಿ ಬರ್ತದ. ಇವು ಎರಡು ಭಾಗಗಳನ್ನು ಒಳಗೊಂಡಿರ್ತದೆ ಕತ್ರಿ.
ಇದನ್ನ ಯಾವಾಗ್ಲೂ ನಾವು ಬಹುವಚನದಲ್ಲೇ ಬಳಸ್ತೀವಿ. ಸೀಸರ್ಸ್ ಅನ್ನ ಯಾವಾಗ್ಲೂ ಬಹುವಚನದಲ್ಲೇ ಇದನ್ನ ಬಳಸಲಾಗ್ತದ ಅನ್ನುವಂಥದ್ದು. ಸೊ ಯೂಸ್ಡ್ ಇನ್ ದ ಫ್ಲೂರಲ್ ಫಾರ್ಮ್. ಯಾವಾಗ ಎನಿ ಟೈಮ್ ನಾವು ಇದನ್ನ ಪ್ಲೂರಲ್ ನಲ್ಲೇ ಬಳಸ್ತೀವಿ. ಸೀಸರ್ಸ್ ಅಂತೇಳಿ, ಸೀಸರ್ ಅಂತೇಳಿ ಬಳಸಂಗಿಲ್ಲ, ಸೀಸರ್ಸ್ ಅಂತ ಕಾಮನ್ ಆಗಿ ಅದನ್ನ ಯೂಸ್ ಮಾಡ್ತೀವಿ. ಇನ್ನು ಮೆಥಮೆಟಿಕ್ಸ್ ಅಂತ ಇದೆ. ಮೆಥಮೆಟಿಕ್ಸ್ ಅಂತಕ್ಕಂಥದ್ದು ನೋಡಾಕ ಇದನ್ನು ಕೂಡ ಎಸ್ ಹಚ್ಕೊಂಡು ಪ್ಲೂರಲ್ ತರ ಕಂಡ್ರು ಕೂಡ ಇದನ್ನು ಕೂಡ ಏಕವಚನವಾಗಿದೆ, ಸಿಂಗುಲರ್ ಇದನ್ನು. ನೆಕ್ಸ್ಟ್ ಫರ್ನಿಚರ್ ಅಂತ ಇದೆ. ಫರ್ನಿಚರ್ ಅನ್ನುವಂಥದ್ದು ನಾ ಆಗ್ಲೇ ನಿಮ್ಗೆ ಹೇಳಿದೆ ಇದ್ರ ಹಿಂದ್ಗಡೆ ಇದು ಅನ್ಕೌಂಟೇಬಲ್ ಆಗ್ತದ ಅಂತ ಹೇಳಿ. ಹೌದಾ, ಅನ್ಕೌಂಟೇಬಲ್ ನಾವು ಆಗ್ತದ ಅಂತ ಹೇಳಿದೆ. ಸೊ ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು, ಫ್ಲೂರಲ್ ಫಾರ್ಮ್ ನಲ್ಲಿ ಇರುವಂತದ್ದು ಯಾವುದು, ಫರ್ನಿಚರ್ಸ್ ಅಂತ ಇದನ್ನ ಫ್ಲೂರಲ್ ಮಾಡಕ್ ಬರಲ್ಲ ಅಂತ ಕೂಡ ಹೇಳಿದೆ. ಸೊ ಯಾವ್ದಾಗ್ತದ ಇದ್ರೊಳಗ ಅಂತಂದ್ರ ಈ ಸೀಸರ್ಸ್ ಅಂತ ಇದೆಯಲ್ಲ, ಇದನ್ನ ಆಲ್ವೇಸ್ ನಾವೇನ್ ಮಾಡ್ತೀವಿ ಇದೇ ರೀತಿಯಲ್ಲಿ ಬಳಸಬೇಕು. ಸೀಸರ್ಸ್ ಅಂತ ಹೇಳಿ ಇಲ್ಲಿ ಸೀಸರ್ ಅಂತ ಬಳಸಿ ಪ್ಲೂರಲ್ ಸೀಸರ್ಸ್ ಅಂತ ಹೇಳಿ ಎಸ್ ಹಚ್ಚಕ್ ಬರೋದಿಲ್ಲ. ಸೊ ಹೀಗಾಗಿ ಇದನ್ನ ಯಾವಾಗ್ಲೂ ಸೀಸರ್ಸ್ ಅಂತ ಹೇಳಿ ಫ್ಲೂರಲ್ ಫಾರ್ಮ್ ನಲ್ಲಿ ಬಳಸ್ತೀವಿ. ಸೀಸರ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದ. ಕ್ಲಿಯರ್. ನೆಕ್ಸ್ಟ್ 11ನೇದು ನೋಡ್ರಿ, ಐಡೆಂಟಿಫೈ ದ ಜೆಂಡರ್ ಆಫ್ ದ ನೌನ್. ಇಲ್ಲಿ ಗ್ಯಾಂಡರ್ ಅಂತ ಇದೆ. ಹೌದಾ, ಐಡೆಂಟಿಫೈ ದ ಜೆಂಡರ್. ಇದು ಜೆಂಡರ್ ಕಂಡುಹಿಡಿಬೇಕು ನಾವು. ಈ ಗ್ಯಾಂಡರ್ ಅನ್ನುವಂತ ಒಂದು ನಾಮಪದದ ಜೆಂಡರ್ ಅನ್ನ ಕಂಡುಹಿಡಿಬೇಕು. ಯಾವ ರೀತಿಯಾಗಿ ಕಂಡುಹಿಡಿಬೇಕು ನೋಡ್ರಿ. ಫೆಮಿನೈನ್ ಅಂದ್ರೆ ನೋಡ್ರಿ ಇದು ಸ್ತ್ರೀಲಿಂಗ, ಇದು ಸ್ತ್ರೀಲಿಂಗ. ಮಸ್ಕ್ಲೈನ್ ಅಂತಂದ್ರೆ ಪುರುಷಲಿಂಗ ಅಥವಾ ಫುಲ್ಲಿಂಗ ಅಂತ ಕರಿತೀವಿ. ಆಮೇಲೆ ಕಾಮನ್ ಅಂತಂದ್ರೆ ಸಾಮಾನ್ಯ ಲಿಂಗ ಅಂತ ಕರಿತೀವಿ, ಇದಕ್ಕೆ ನಾವು ಸಾಮಾನ್ಯ ಲಿಂಗ. ನ್ಯೂಟರ್ ಅಂದ್ರೆ ನಪುಂಸಕ ಲಿಂಗ ಅಂತ ಕರಿತೀವಿ. ಹೌದಾ, ಈಗ ನಮಗ್ ಬೇಕಾಗಿರೋದು ಏನು ಅಂತಂದ್ರೆ ಈ ಗ್ಯಾಂಡರ್ ಅನ್ನುವಂತ ಒಂದು ವರ್ಡ್ ಏನಿದೆ, ನಾಮಪದವೇನಿದೆ, ಇದು ಯಾವ ರೀತಿಯಾಗಿರ್ತಕ್ಕಂಥ ಜೆಂಡರು, ಇದ್ರ ಪ್ರತ್ಯಯ ಹಚ್ಬೇಕು ನಾವು ಯಾವ ರೀತಿಯಾಗಿ. ಸೊ ಇದ್ರ ಕನ್ನಡ ಮೀನಿಂಗ್ ನೋಡಿದ್ರೆ ನಿಮ್ಗೆ ಸರಳವಾಗಿ ಅರ್ಥ ಆಗ್ತದ. ಇದ್ರ ಕನ್ನಡ ಮೀನಿಂಗ್ ಏನ್ ಬರ್ತದಪ್ಪ ಅಂತಂದ್ರ ಗಂಡು ಹಂಸ ಅಂತ ಬರ್ತದೆ. ಗಂಡು ಹಂಸ ಅನ್ನುವಂತ ಮೀನಿಂಗ್ ಕೊಡ್ತದ. ಗಂಡು ಹಂಸ ಅನ್ನುವಂತ ಮೀನಿಂಗು. ಮೇಲ್ ಗೂಸ್ ಅಂತ ಕರಿತೀವಿ. ಇದು ಪುಲ್ಲಿಂಗ ಆಗ್ತದ ಗ್ಯಾಂಡರ್ ಅನ್ನುವಂಥದ್ದು. ಇದ್ರ ಸ್ತ್ರೀಲಿಂಗ ರೂಪ ನೋಡಿದ್ರೆ ನಿಮ್ಗ ಗೂಸ್ ಅಂತ ಆಗ್ತದ. ಸೊ ಇದು ಸ್ತ್ರೀಲಿಂಗ ರೂಪ ಆಗ್ತದ. ಈ ಗ್ಯಾಂಡರ್ ಅನ್ನುವಂಥದ್ದು ಏನಿದೆ ಗಂಡು ಹಂಸ, ಇದು ಪುಲ್ಲಿಂಗ. ಇದಕ್ಕೆ ರೈಟ್ ಆನ್ಸರ್ ಯಾವ್ದು ಆಗ್ತದ, ಮಸ್ಕುಲೈನ್ ಅನ್ನುವಂಥದ್ದು ಏನಿದೆಯಲ್ಲ ಇದು ರೈಟ್ ಆಗ್ತದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 13ನೇದು, ದ ವಾಟರ್ ಆಫ್ ದ ಗಂಗೇಸ್ ಇಸ್ ಸ್ಕೇರ್ಡ್ ಅಂತ ಇದೆ. ವಾಟ್ ಕೈಂಡ್ ಆಫ್ ನೌನ್ ಈಸ್ ವಾಟರ್. ಇಲ್ಲಿ ವಾಟರ್ ಅನ್ನುವಂಥದ್ದು ಮೇಲಿನ ಸೆಂಟೆನ್ಸ್ ನಲ್ಲಿ ವಾಟರ್ ಅಂತ ಏನು ವರ್ಡ್ ಇದೆಯಲ್ಲ, ಈ ವರ್ಡ್ ಯಾವ ರೀತಿಯಾಗಿರ್ತಕ್ಕಂತಹ ನೌನ್ ಆಗ್ತದ ಅಂತ ಹೇಳಿ ಕೇಳಲಾಗಿದೆ. ಸೊ ಆಪ್ಷನ್ಸ್ ಗಳನ್ನ ನೋಡ್ರಿ. ಒಂದು ಪ್ರಾಪರ್ ನೌನು, ಮಟೀರಿಯಲ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಕಾಮನ್ ನೌನ್ ಅಂತ ಕೊಡಲಾಗಿದೆ. ವಾಟರ್ ಅನ್ನುವಂಥದ್ದು ಯಾವ ರೀತಿ ಆಗ್ತದ. ಪ್ರಾಪರ್ ನೌನ್ ಅಂತಂದ್ರ ನೋಡ್ರಿ ಇದು ಅಂಕಿತ ನಾಮ, ಮಟೀರಿಯಲ್ ಅಂದ್ರ ವಸ್ತುವಾಚಕ ನಾಮಪದ, ಅಬ್ಸ್ಟ್ರಾಕ್ಟ್ ಅಂದ್ರ ಭಾವವಾಚಕ ನಾಮಪದ, ಕಾಮನ್ ಅಂದ್ರ ಸಾಮಾನ್ಯ ನಾಮಪದ. ಸೊ ಈ ವಾಟರ್ ಅನ್ನುವಂಥದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ, ವಾಟರ್ ಅಂತಂದ್ರ ನೀರ್ ಅಂತ ನಾವು ಹೇಳ್ತೀವಿ. ಈ ನೀರು ಅನ್ನುವಂಥದ್ದು ಏನಾಗಿದೆ, ಒಂದು ದ್ರವ ಪದಾರ್ಥ. ಇದು ಏನಾಗಿದೆ, ಇದು ದ್ರವ ಪದಾರ್ಥ. ನೀರು ಅನ್ನುವಂಥದ್ದು ಒಂದು ದ್ರವ ಪದಾರ್ಥವಾಗಿದೆ ಅಥವಾ ದ್ರವ ವಸ್ತು ಕೂಡ ಆಗಿದೆ. ಆದ್ರಿಂದ ನಾವೇನಂತೀವಪ್ಪ ಅಂದ್ರೆ ಇದನ್ನ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಹೌದಾ, ದ್ರವ ಪದಾರ್ಥ ಅಥವಾ ದ್ರವ ವಸ್ತು ಆಗಿರೋದ್ರಿಂದ ಈ ನೀರಿಗೆ ನಾವೇನಂತೀವಿ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇದು, ವಾಟ್ ಈಸ್ ದ ಫ್ಲೂರಲ್ ಆಫ್ ಸನ್ ಇನ್ ಲಾ. ಈ ಸನ್ ಇನ್ ಲಾ ಅನ್ನುವಂಥದ್ದಕ್ಕ ಬಹುವಚನ ಯಾವ್ದಾಗ್ತದ ಅಂತ ಕೇಳ್ತಾರ ಅವರು. ಈಗ ನೋಡ್ರಿ ಇದಕ್ಕೆ ಯಾವ್ದು ಸರಿಯಾಗಿರ್ತಂತ ಆಗ್ತದ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಸನ್ ಇನ್ ಲಾ ಬಹುವಚನ ಹೆಂಗ ಆಗ್ತದ ಅಂತಂದ್ರ ಇಲ್ಲಿ ಸಂಯೋಜಿತ ನಾಮಪದಗಳದಾವ. ಇಲ್ಲಿ ಕಂಪೌಂಡ್ ನೌನ್ಸ್ ಅಂತ ಕರಿತೀವಿ ಇವಕ್ಕೆ ನಾವು. ಸೊ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಈ ರೀತಿಯಾಗಿದ್ದಾಗ ಸಂಯೋಜಿತ ನಾಮಪದಕ್ಕೆ ಇದ್ದಾಗ ನಾವು ಮುಖ್ಯವಾಗಿರ್ತಕ್ಕಂಥ ಒಂದು ಪದಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಸ್ ಅನ್ನ ಸೇರಿಸೋದ್ರ ಮೂಲಕ ಬಹುವಚನವನ್ನಾಗಿ ಮಾಡ್ತೀವಿ. ಈ ಒಂದು ಸನ್ನಿಲ್ಲ ಒಳಗ ಈ ಸನ್ ಅನ್ನುವಂತ ವರ್ಡ್ ಏನಿದೆ ಇದು ಮುಖ್ಯವಾಗಿರ್ತಕ್ಕಂಥ ವರ್ಡ್ ಆಗ್ತದ. ಇದು ಕಂಪೌಂಡ್ ನೌನ್ಸ್ ಆಗಿರೋದ್ರಿಂದ
ನಾವು ಇದಕ್ಕೆ ಮಾತ್ರ ಎಸ್ ಹಚ್ಚೋದ್ರ ಮೂಲಕ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫ್ಲೂರಲ್ ಮಾಡ್ಬೇಕು. ಲಾಸ್ ಅಂತ ಇಲ್ಲಿ ಎಸ್ ಹಚ್ಚಿದೀವಿ, ಸೊ ಇದಕ್ಕೆ ಹಚ್ಚಬಾರ್ದು, ಹೀಗಾಗಿ ಇದು ರಾಂಗ್ ಆಗ್ತದ. ಸನ್ಸ್ ಇಲ್ಲಿ ಕರೆಕ್ಟ್ ಆಗಿ ಎಸ್ ಹಚ್ಚಿದೀವಿ, ಇನ್ ಲಾ, ಸೊ ಇದು ರೈಟ್ ಅಂತ ಅನ್ಸುತ್ತಾ ನೋಡೋಣ. ಸನ್ಸ್ ಅಂತ ಹೇಳಿ, ಸೊ ಇದಕ್ಕೂ ಹಚ್ಚಲಾಗಿದೆ ಎಸ್ ಅನ್ನ, ಅದ್ರ ಜೊತೆಗೆ ಲಾಸ್ ಅಂತ ಇಲ್ಲಿನೂ ಕೂಡ ಹಚ್ಚಲಾಗಿದೆ. ಸೊ ಹೀಗಾಗಿ ಎರಡು ಕಡೆ ನಾವು ಹಚ್ಚಂಗಿಲ್ಲ, ಮುಖ್ಯ ಪದಕ್ಕೆ ಮಾತ್ರ ಹಚ್ಬೇಕು, ಇದಕ್ಕೆ ಮಾತ್ರ ನಾವು ಹಚ್ಚಬೇಕು. ನೆಕ್ಸ್ಟ್ ಸನ್ ಇನ್ಸ್, ಇನ್ಸ್ ಅಂತ ಹೇಳಿ ಇಲ್ಲಿ ಹಚ್ಚಿದೀವಿ, ಸೊ ಇದು ಮುಖ್ಯ ಪದ ಅಲ್ಲ, ಹೀಗಾಗಿ ಇದು ಕೂಡ ರಾಂಗ್ ಆಗ್ತದ. ಈ ಒಂದು ಕಂಪೌಂಡ್ ನೌನ್ಸ್ ಗಳೇನ್ ಬಂದಾಗ ಸಂಯೋಜಿತ ನಾಮಪದಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಪದಕ್ಕೆ ವರ್ಡ್ಗೆ ನಾವು ಎಸ್ ಅನ್ನು ಹಚ್ಚೋದ್ರ ಮೂಲಕ, ಇಲ್ಲಿ ಹಚ್ಚಿದೀವಲ್ಲ, ಸೊ ಈ ರೀತಿಯಾಗಿ ಹಚ್ಚೋದ್ರ ಮೂಲಕ ಅದನ್ನ ಫ್ಲೂರಲ್ ಮಾಡಿದ್ರೆ ಅದು ರೈಟ್ ಆಗ್ತದ ಅನ್ನುವಂಥದ್ದು. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 15, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕಂಪೌಂಡ್ ನೌನ್. ಕೆಳಗಿನವುಗಳಲ್ಲಿ ಯಾವುದು ಕಂಪೌಂಡ್ ನೌನ್? ಇನ್ನೇನು ತಿಳ್ಕೊಂಡಿವಿ ನಾವು. ಕಂಪೌಂಡ್ ನೌನ್ ಅಂತಂದ್ರೆ ಅಲ್ಲಿ ಸಂಯೋಜಿತ ನಾಮಪದಗಳಲ್ಲಿ ಎರಡು ನಾಮಪದಗಳು ಸೇರ್ಕೊಂಡಿರ್ತಾವ. ಇಲ್ಲಿ ನೋಡ್ರಿ, ಬ್ಲ್ಯಾಕ್ ಬೋರ್ಡ್ ಅಂತ ಹೇಳಿ ಒಂದಿದೆ, ಎಜುಕೇಶನ್ ಅಂತ ಇದೆ, ಎಬಿಲಿಟಿ ಅಂತ ಇದೆ, ಟೇಬಲ್ ಅನ್ನುವಂಥದ್ದು ಇದೆ. ಇದ್ರೊಳಗೆ ಯಾವ್ದು ರೈಟ್ ಆಗ್ತದ? ಒಂದೇದೇನಿದೆ ಬ್ಲ್ಯಾಕ್ ಬೋರ್ಡ್ ಅಂತ ಇದೆ, ಇದ್ರೊಳಗಡೆ ಬ್ಲ್ಯಾಕ್ ಅನ್ನುವಂತ ಒಂದು ವರ್ಡ್ ಇದೆ, ಪ್ಲಸ್ ಬೋರ್ಡ್ ಅನ್ನುವಂಥದ್ದು ಒಂದಿದೆ, ಎರಡು ವರ್ಡ್ಗಳು ಇಲ್ಲಿ ಇದಾವ. ಸೊ ಎರಡು ಪ್ರತ್ಯೇಕ ಪದಗಳು ಅದಾವ, ಆದ್ರೂ ಕೂಡ ಸೇರಿ ಒಂದು ಹೊಸ ಅರ್ಥವನ್ನ ಇವು ನೀಡುವಂತ ಪದ ಆಗಿರ್ತಾವ. ಹೀಗಾಗಿ ಇದೊಂದು ಸಂಯೋಜಿತ ನಾಮಪದ, ಇದು ಕಂಪೌಂಡ್ ನೌನ್ ಆಗತ್ತ ಇದು. ಓಕೆ, ಹೀಗಾಗಿ ಎರಡು ವಸ್ತುಗಳು ಇಲ್ಲಿ ಎಜುಕೇಶನ್ ಅನ್ನುವಂಥದ್ದು ಇದೆ, ಎಬಿಲಿಟಿ ಅನ್ನುವಂಥದ್ದು ಕೂಡ ಇದೆ. ಸೊ ಇವೆರಡೂ ಇದ್ರೂ ಕೂಡ ಇದೇನಾಗಿದೆಪ್ಪ ಅಂದ್ರೆ ಪ್ರತ್ಯಯ ಸೇರಿ ಅವ, ಇವು ಪ್ರತ್ಯಯ ಸೇರಿ ಇವು ಆಗಿರ್ತಕ್ಕಂಥ ಪದಗಳ ಹೊರತು ಇವು ಎರಡು ನಾಮಪದಗಳು ಇವುಗಳೊಳಗೆ ಸೇರ್ಕೊಂಡಿಲ್ಲ. ಇವೆರಡದ್ರೊಳಗು ಎರಡು ನಾಮಪದಗಳು ಸೇರಿಲ್ಲ, ಪ್ರತ್ಯಯ ಸೇರಿ ಇವೇನಾಗ್ಯವಪ್ಪ ಅಂತಂದ್ರೆ ಆಗಿರ್ತಕ್ಕಂಥ ಪದಗಳಾಗಿರೋದ್ರಿಂದ ಇವು ಕಂಪೌಂಡ್ ನೌನ್ ಆಗುದಿಲ್ಲ. ಟೇಬಲ್ ಅಂತಕ್ಕಂಥದ್ದು ಆಲ್ರೆಡಿ ಸಿಂಗಲ್ ಇದೆ, ಇಲ್ಲಿ ಎರಡು ನಾಮಪದಗಳು ಇಲ್ಲ. ಸೊ ಹೀಗಾಗಿ ಇದೇನಾಗ್ತದ, ಬ್ಲ್ಯಾಕ್ ಬೋರ್ಡ್ ಅನ್ನುವಂಥದ್ದು ರೈಟ್ ಆಗ್ತದ. ಇನ್ನು 16ನೇದು, ಇನ್ ದ ಸೆಂಟೆನ್ಸ್ ಲಾಟರ್ ಇಸ್ ದ ಬೆಸ್ಟ್ ಮೆಡಿಸನ್. ಇಲ್ಲಿ ಲಾಟರ್ ಇಸ್ ಯಾನ್, ಲಾಟರ್ ಅನ್ನುವಂಥದ್ದು ಏನಾಗ್ತದ ಅಂತ ಅವ್ರು ಕೇಳ್ತಾರ. ಲಾಟರ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ಬಿಡ್ರಿ. ಲಾಟರ್ ಅಂದ್ರೆ ನಗು ಅನ್ನುವಂಥದ್ದು ಆಗ್ತದ. ಓಕೆ, ಲಾಟರ್ ಅಂದ್ರೆ ನಗು. ಇದು ಒಂದು ಕ್ರಿಯೆ ಅಥವಾ ಒಂದು ಸ್ಥಿತಿಯನ್ನ ಹೇಳ್ತದ ಅಂತ ಹೇಳ್ಬೋದು, ಒಂದು ಸ್ಥಿತಿ ಹೆಸರನ್ನ ಹೇಳ್ತದ, ಸ್ಥಿತಿಯ ಹೆಸರನ್ನ ಹೇಳ್ತದ. ಹೌದಾ, ಇದನ್ನ ವಸ್ತುಗಳಂತೆ ಮುಟ್ಟಲು ನಮ್ಗೆ ಸಾಧ್ಯವಿಲ್ಲ. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರ ಇದು ಯಾವ ರೀತಿಯಾಗಿರ್ತಕ್ಕಂಥ ನಾಮಪದ ಆಗ್ತದ ಅಂದ್ರ ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ ಅಂತ ಹೇಳ್ಬೋದು. ಇದು ಏನಾಗ್ತದ, ಅಬ್ಸ್ಟ್ರಾಕ್ಟ್ ನೌನ್ ಆಗ್ತದ. ಕಾಮನ್ ನೌನ್ ಅಂತಂದ್ರೆ ಇದು ಆಗೋದಿಲ್ಲ, ಕಾಮನ್ ನೌನ್ ಗುಂಪು ಸಾಮಾನ್ಯ ನಾಮಪದ ಇದು ಅಲ್ಲ. ಸೊ ಹೀಗಾಗಿ ಪ್ರಾಪರ್ ನೌನ್ ಅಂತಂದ್ರೆ ಇದು ಒಂದು ನಿರ್ದಿಷ್ಟ ಹೆಸರಲ್ಲ, ಹೀಗಾಗಿ ಇದು ಕೂಡ ಅಲ್ಲ. ಕಲೆಕ್ಟಿವ್ ನೌನ್ ಅಂತ ಕೊಟ್ಟಿದ್ದಾರೆ, ಇದು ಗುಂಪನ್ನ ಸೂಚಿಸೋದಿಲ್ಲ, ಇದು ಕೂಡ ಅಲ್ಲ. ಇದು ಒಂದು ಭಾವನೆಯನ್ನ ಹೇಳುವಂಥದ್ದು, ಹೀಗಾಗಿ ಇದು ಅಬ್ಸ್ಟ್ರಾಕ್ಟ್ ನೌನ್ ಸರಿ ಆಗ್ತದ ಅಂತ ಹೇಳಿ. ಓಕೆ, ನೆಕ್ಸ್ಟ್ 17ನೇದು, ವಿಚ್ ಆಫ್ ದೀಸ್ ನೌನ್ಸ್ ಹ್ಯಾಸ್ ದ ಸೇಮ್ ಫಾರ್ಮ್ ಇನ್ ಬೋತ್ ಸಿಂಗುಲರ್ ಅಂಡ್ ಫ್ಲೂರಲ್. ಅಂದ್ರೆ ಒಂದ್ ವರ್ಡ್ ಏನಾಗ್ತದೆ ಸಿಂಗುಲರ್ ಒಳಗ ಮತ್ತೆ ಫ್ಲೂರಲ್ ಒಳಗ ಎರಡೂದ್ರೊಳಗು ಸೇಮ್ ಆಗಿರ್ತದೆ, ಚೇಂಜ್ ಆಗುದಿಲ್ಲ. ಆ ಪದ ಯಾವುದು, ಇದ್ರೊಳಗೆ ಯಾವ್ದು ಆಗ್ಬೋದು ಅಂತ ಅವ್ರು ಕೇಳ್ತಾರ. ಈ ಚೈಲ್ಡ್ ಅಂತ ಇದೆಯಲ್ಲ, ಇದು ಫ್ಲೂರಲ್ಗೆ ಏನಾಗ್ತದಪ್ಪ ಅಂದ್ರೆ ಚಿಲ್ಡ್ರನ್ ಅಂತ ಆಗ್ತದ, ಬಹುವಚನ ಮಾಡಿದಾಗ ಚಿಲ್ಡ್ರನ್ ಅಂತ ಆಗ್ತದ. ಸಿಪ್ ಅಂತದಲ್ಲ, ಇದು ಏನಾಗ್ತದ ಅಂದ್ರೆ ಸಿಪ್ ಅಂತ ಆಗ್ತದ, ಸಿಪ್ ಅಂತ ಆಗ್ತದ. ಇನ್ನ ಗೂಸ್ ಅಂತ ಇದೆ, ಇದೇನಾಗ್ತದಪ್ಪ ಅಂದ್ರೆ ಫ್ಲೂರಲ್ದಾಗ ಗೀಸ್ ಅಂತ ಆಗ್ತದ. ಇನ್ನು ಆಕ್ಸ್ ಅಂತ ಇದೆ, ಈ ಆಕ್ಸ್ ಅನ್ನುವಂಥದ್ದು ಏನಾಗ್ತದೆ ಫ್ಲೂರಲ್ ಮಾಡಿದ್ರೆ ಆಕ್ಸನ್, ಎತ್ತುಗಳು ಅಂತ ಈ ರೀತಿಯಾಗಿ ಚೇಂಜ್ ಆಗ್ತದ. ಇದ್ರೊಳಗಡೆ ನೋಡ್ರಿ ಸಿಂಗುಲರ್ ಮತ್ತು ಫ್ಲೂರಲ್ ಎರಡೂದ್ರಾಗೂ ಸೇಮ್ ಇರುವಂತದ್ದು ಯಾವುದು ಅಂದ್ರೆ ಸಿಪ್, ಸಿಫ್ ಇದು ಆಗ್ತದೆ. ಇದಕ್ಕೆ ಏಕವಚನ ಮತ್ತು ಬಹುವಚನ ಎರಡೂ ಒಂದೇ ಪದ ಅದ, ಸಿಪ್ಸ್ ಅಂತ ಹೇಳಿ ನಾವು ಹೇಳೋದಿಲ್ಲ. ಈ ರೀತಿಯಾಗಿ ಹೇಳಿದ್ರೆ ಏನಾಗ್ತದಪ್ಪ ಅಂದ್ರೆ ಸಿಪ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗ್ತದ, ಇದು ಅಲ್ಲ, ಈ ರೀತಿಯಾಗಿ ಹೇಳಬಾರ್ದು. ಹೀಗಾಗಿ ಎರಡೂ ಕಡೆ ಒಂದೇ ಇರೋದ್ರಿಂದ ಈ ಶಿಪ್ ಅನ್ನುವಂಥದ್ದು ಏನಾಗ್ತದ ಸರಿ ಆಗ್ತದ. ನೆಕ್ಸ್ಟ್ ನೋಡ್ರಿ 18ನೇದು, ಚೂಸ್ ದ
ಮಸ್ಕುಲೈನ್ ಜೆಂಡರ್ ಫಾರ್ ಡಾಟರ್ ಅಂತ ಹೇಳ್ತಾರ ಅವ್ರು. ಈ ಡಾಟರ್ ಅನ್ನುವಂಥದ್ದಕ್ಕೆ ಮಸ್ಕುಲೈನ್ ಜೆಂಡರ್ ಅಂದ್ರೆ ಹೇಳ್ರಿ. ಈ ಡಾಟರ್ ಮೀನಿಂಗ್ ತಿಳ್ಕೊಂಡ್ಬಿಡ್ರಿ ಫಸ್ಟ್. ಡಾಟರ್ ಅಂದ್ರೆ ಮಗಳು ಅಂತ ಆಗ್ತದ ಇದ್ರ ಮೀನಿಂಗು. ಇಲ್ಲಿ ಫಾದರ್ ಅಂದ್ರ ತಂದೆ, ಇವುಗಳ ಮೀನಿಂಗ್ ತಿಳ್ಕೊಂಡ್ರೆ ನಿಮ್ಗೆಲ್ಲ ಅರ್ಥ ಆಗ್ತದೆ. ಬ್ರದರ್ ಅಂದ್ರೆ ಸಹೋದರ, ಸನ್ ಅಂದ್ರೆ ಮಗ, ಅಂಕಲ್ ಅಂದ್ರೆ ಚಿಕ್ಕಪ್ಪ ಅಥವಾ ಚಿಕ್ಕಪ್ಪ ಅಂತೀವಿ, ದೊಡ್ಡ ಅಪ್ಪ ಕರಿತೀವಿ, ಮಾಮಾಗೂ ಅಂಕಲ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ಚೂಸ್ ದ ಮಸ್ಕುಲೈನ್ ಜೆಂಡರ್. ಡಾಟರ್ ಅಂತಂದ್ರೆ ಇದಕ್ಕೆ ಮಸ್ಕುಲೈನ್ ಜೆಂಡರ್ ಹೇಳ್ಬೇಕು. ಮಸ್ಕುಲೈನ್ ಅಂತಂದ್ರ ಪುಲ್ಲಿಂಗ. ಏನ್ ಹೇಳ್ಬೇಕು ನಾವು? ಪುಲ್ಲಿಂಗ. ಈಗ ಡಾಟರ್ ಅನ್ನುವಂಥದ್ದು ಏನಿದೆ ಮಗಳು, ಇದು ಸ್ತ್ರೀಲಿಂಗ ಇದೆ. ಇದಕ್ಕ ಮಗಳಿಗೆ ಯಾವ್ದು ಪುಲ್ಲಿಂಗ ಆಗ್ತದ? ಮಗ ಅನ್ನುವಂಥದ್ದು ಸರಿ ಆಗ್ತದ. ಮಗ, ಮಗಳು, ಡಾಟರ್, ಸನ್ ಅಂತ ಹೇಳಿ ಇದು ರೈಟ್ ಆನ್ಸರ್ ಆಗ್ತದ ಅನ್ನುವಂಥದ್ದು. ನೆಕ್ಸ್ಟ್ 19ನೇದು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕೌಂಟೇಬಲ್ ನೌನ್. ಇದ್ರೊಳಗೆ ಹೆಣಸಕ್ ಆಗ್ತದ ಅಂತ ನಾಮಪದ ಯಾವ್ದು ಕೆಳಗಡೆ ಇದ್ದಿದ್ರಾಗ ನೋಡ್ರಿ ಯಾವ್ದು ಆಗ್ತದ? ಮಿಲ್ಕ್ ಅಂದ್ರ ಹಾಲು ಅಂತ ಆಗ್ತದ. ಮಿಲ್ಕ್ ಅಂದ್ರ ಹಾಲು ಅನ್ನುವಂಥ ಮೀನಿಂಗ್ ಬರ್ತದ. ಆಮೇಲೆ ಸುಗರ್ ಅಪ್ಪ ಅಂತಂದ್ರ ಸಕ್ಕರೆ. ಬುಕ್ ಅಂದ್ರೆ ಪುಸ್ತಕ ಅನ್ನುವಂಥದ್ದು. ನಾಲೆಜ್ ಅಂದ್ರೆ ಜ್ಞಾನ ಅಂತ ಹೇಳಿ ನಿಮಗ್ ಮೀನಿಂಗ್ ಬರ್ತದ. ಸೊ ಯಾವ್ದು ಸರಿ ಆಗ್ತದೆ, ಯಾವ್ದನ್ನ ಎಣಿಸಬಹುದು ಅಂತಂದ್ರೆ ಇಲ್ಲಿ ನೋಡ್ರಿ, ಮಿಲ್ಕ್ ಅದಲ್ಲ, ಈ ಮಿಲ್ಕ್ ಅನ್ನುವಂಥದ್ದು ಏನಿದೆ ಇದನ್ನ ಹೆಣ್ಸಕ್ ಆಗೋದಿಲ್ಲ. ಇದನ್ನ ಪರಿಮಾಣದಲ್ಲಿ ನಾವು ಹೇಳ್ಬೋದು. ಇದೇನಾಗ್ತದಪ್ಪ ಅಂತಂದ್ರ ಅನ್ಕೌಂಟೇಬಲ್ ನೌನ್ ಆಗ್ತದ. ಸುಗರ್ ಅಂತಕ್ಕಂಥದ್ದನ್ನು ಕೂಡ ನಾವು ಪರಿಮಾಣದಲ್ಲಿ ಹೇಳ್ಬೋದು ಬಿಟ್ರೆ ಇದನ್ನು ಕೂಡ 1 ಸಕ್ಕರೆ 2 ಸಕ್ಕರೆ ಅಂತ ಹೇಳಕ್ ಆಗಲ್ಲ. ಇದು ಕೂಡ ಅನ್ಕೌಂಟೇಬಲ್ ನೌನ್ ಆಗ್ತದ. ಬುಕ್ ಅನ್ನುವಂಥದ್ದು ಇದೆ ಪುಸ್ತಕ. ಸೊ ಇದನ್ನ ನಾವು 1, 2, 3 ಅಂತ ಹೇಳಿ ಹೆಣಿಸ್ಬೋದು. ಇದೇನಾಗ್ತದಪ್ಪ ಅಂತಂದ್ರ ಕೌಂಟೇಬಲ್ ನೌನ್ ಆಗ್ತದ. ಇದು ರೈಟ್ ಆನ್ಸರ್ ಆಗ್ತದ. ಹಾಗೆ ಜ್ಞಾನವನ್ನು ಕೂಡ, ನಾಲೆಜ್ ಅನ್ನು ಕೂಡ 1 ನಾಲೆಜ್ 2 ನಾಲೆಜ್ ಅಂತ ಎಣ್ಸಕ್ ಆಗೋದಿಲ್ಲ. ಹೀಗಾಗಿ ಇದು ಕೂಡ ಅನ್ಕೌಂಟೇಬಲ್ ನೌನ್ ಆಗ್ತದ. ಸೊ ರೈಟ್ ಆನ್ಸರ್ ಅಂತಂದ್ರೆ ಬುಕ್ ಅನ್ನುವಂಥದ್ದು ಏನಾಗಿದೆ, ಇದು ಕೌಂಟೇಬಲ್ ನೌನ್, ಹೆಣಿಸಬಹುದು. ಹೀಗಾಗಿ ಇದು ರೈಟ್ ಆನ್ಸರ್ ಆಗ್ತದ. ಇಲ್ಲಿ ಮಿಲ್ಕ್, ಸುಗರ್ ಮತ್ತು ನಾಲೆಜ್ ಅಂತಕ್ಕಂಥವುಗಳು, ಇವುಗಳನ್ನು ಸಂಖ್ಯೆಗಳಲ್ಲಿ ಎಣಿಸಲು ನಮ್ಗೆ ಸಾಧ್ಯವಿಲ್ಲ. ಸೊ ಇವುಗಳನ್ನ ಪರಿಮಾಣದಲ್ಲಿ ನಾವು ಅಳಿತೀವಿ. ಹೀಗಾಗಿ ಇವುಗಳ ಅನ್ಕೌಂಟೇಬಲ್ ನೌನ್ ಆಗ್ತಾವ ಅನ್ನುವಂಥದ್ದು. ನೆಕ್ಸ್ಟ್, ಐಡೆಂಟಿಫೈ ದ ನೌನ್ ಕೇಸ್ ಇನ್ ದಿಸ್ ಇಸ್ ರಾಮಾಸ್ ಬುಕ್ ಅಂತಿದೆ. ದಿಸ್ ಈಸ್ ರಾಮಾಸ್ ಬುಕ್ ಅಂತ ಕೊಡಲಾಗಿದೆ. ಇಲ್ಲಿ ಇದ್ರೊಳಗಡೆ ಯಾವುದು ನೌನ್ ಕೇಸ್ ಆಗ್ತದ ಅಂತ ಹೇಳ್ತಾರ ಅವರು. ನಾವ್ ಹೆಂಗ್ ಕಂಡುಹಿಡಿಬೇಕು ಇದನ್ನ ನೋಡ್ರಿ. ನೌನ್ ಕೇಸ್ ಅನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾಮಿನೇಟಿವ್ ಅಂತ ಇದೆಯಲ್ಲ, ಇದು ಏನಾಗ್ತದಪ್ಪ ಅಂತಂದ್ರ ಕರ್ತೃ ಸ್ಥಾನ ಅಂತ ಹೇಳ್ತದ ಅಂತ ಹೇಳ್ಬೋದು ನಿಮ್ಗೆ, ಕರ್ತೃ ಸ್ಥಾನ. ಇನ್ನು ಅಬ್ಜೆಕ್ಟಿವ್ ಕೇಸ್ ಅಂತ ಇದೆಯಲ್ಲ, ಸೊ ಈ ಅಬ್ಜೆಕ್ಟಿವ್ ಕೇಸ್ ಅನ್ನುವಂಥದ್ದು ಏನ್ ಹೇಳ್ತದಪ್ಪ ಅಂತಂದ್ರೆ ನಮ್ಗ ಕರ್ಮಸ್ಥಾನದ ಬಗ್ಗೆ ಹೇಳ್ತದ. ಕರ್ಮಸ್ಥಾನದ ಬಗ್ಗೆ ಹೇಳ್ತದ. ಈ ಪೊಸೆಸಿವ್ ಏನ್ ಹೇಳ್ತದ ನಮ್ಗಪ್ಪ ಅಂತಂದ್ರ, ಪೊಸೆಸಿವ್ ಅನ್ನುವಂಥದ್ದು ಮಾಲೀಕತ್ವ ಬಗ್ಗೆ ಹೇಳ್ತದ ಅನ್ನುವಂಥದ್ದು. ಮಾಲೀಕತ್ವ ಬಗ್ಗೆ ಹೇಳ್ತದ ಅಥವಾ ಒಂದು ಸಂಬಂಧವನ್ನ ಸೂಚಿಸುತ್ತ ಅಂತ ಹೇಳ್ಬೋದು. ಸಂಬಂಧವನ್ನ ಸೂಚಿಸುತ್ತದ ಅಂತ ಹೇಳ್ಬೋದು. ಇನ್ನು ವೆಕೇಟಿವ್ ಕೇಸ್ ಬಗ್ಗೆ ನೋಡ್ತಾ ಹೋಗಿ ಡೀಟೇಲ್ ಆಗಿ. ಇಲ್ಲಿ ನೋಡ್ರಿ, ವಾಕ್ಯದೊಳಗ ನೌನ್ ಕೇಸ್ ಕೇಳ್ತಾರ ಅವರು. ದಿಸ್ ಈಸ್ ರಾಮಾಸ್ ಬುಕ್. ಇಲ್ಲಿ ನೋಡ್ರಿ, ರಾಮಾಸ್ ಅಂತ ಇದೆಯಲ್ಲ, ಇದು ರಾಮನ ಅಂತ ಹೇಳಿ ಬರ್ತದೆ ಮೀನಿಂಗು. ಬುಕ್ ಅಂದ್ರೆ ಪುಸ್ತಕ, ರಾಮನ ಪುಸ್ತಕ ಅಂತ ಹೇಳಿ ಮೀನಿಂಗ್ ಕೊಡ್ತದ. ಇದ್ರೊಳಗಡೆ ಪೊಸೆಸಿವ್ ಕೇಸ್ ಅಂತ ಏನಿದೆಯಲ್ಲ, ಇದು ಆ ಒಂದು ಪುಸ್ತಕದ ಮಾಲೀಕತ್ವ ಅಥವಾ ಆ ಪುಸ್ತಕಕ್ಕ ಮತ್ತು ರಾಮಗ ಏನ್ ಮಾಡ್ತದಪ್ಪ ಅಂತಂದ್ರೆ ಒಂದು ಸಂಬಂಧವನ್ನ ಸೂಚಿಸ್ತದ. ಇದಕ್ ನಾವು ಇಂಗ್ಲಿಷ್ನೊಳಗ ಪೊಸೆಸಿವ್ ಅಥವಾ ಜೆನೆಟಿವ್ ಕೇಸ್ ಅಂತ ಹೇಳಿ ಕರಿತೀವಿ. ಹೀಗಾಗಿ ಈ ವಾಕ್ಯದೊಳಗ ನೌನ್ ಕೇಸ್ ಯಾವ್ದು ಆಗ್ತದ ಅಂತಂದ್ರ ಇದು ಪೊಸೆಸಿವ್ ಅನ್ನುವಂಥದ್ದು ಆಗ್ತದ. ಸೊ ಇದು ರೈಟ್ ಆನ್ಸರ್ ಆಗ್ತದ. ಇದು ಇವೆಲ್ಲ ರಾಂಗ್ ಆಗ್ತವ ಅನ್ನುವಂಥದ್ದು. ಓಕೆ, ಸೊ ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾವು ನೌನ್ ಕುರಿತು, ಕೈಂಡ್ಸ್ ಆಫ್ ನೌನ್ ಬಗ್ಗೆ ಒಂದು 20 ಸರಳವಾಗಿರ್ತಕ್ಕಂಥ MCQsಗಳು. ಸೊ ಅತ್ಯಂತ ಸರಳವಾಗಿ ಇವುಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ತಿಳ್ಕೊಳ್ತಾ ಬಂದೀವಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಅನ್ನ
ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ. ಅದ್ರ ಜೊತೆಗೆ ಹೆಚ್ಚಾಗಿ ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಒಂದು ಟಚಲ್ಲಿರಿ, ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಇನ್ನೂ ಕೂಡ ಅದ್ರ ಜೊತೆಗೆ ಪ್ರೊನೌನ್ ಬಗ್ಗೆ, ವರ್ಬ್ ಬಗ್ಗೆ, ಅಡ್ವರ್ಬ್ ಬಗ್ಗೆ, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಬಗ್ಗೆ ನಾನು ಟಾಪ್ 10, ಟಾಪ್ 20, ಟಾಪ್ 50 ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ ಹಾಗೆ ಡಿಸ್ಕಸ್ ಮಾಡ್ತಾ ಇರ್ತೇನೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಅನುಕೂಲವಾಗುವಂಥ ಒಂದು ಕ್ವಶನ್ಸ್ಗಳು ಇವಾಗಿರೋದ್ರಿಂದ, ಸೊ SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿಗಾಗಿರ್ಬೋದು, ಇವನ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಬಹಳ ಉಪಯುಕ್ತವಾಗ್ತವೆ. ಅವೆಲ್ಲ ಪರೀಕ್ಷೆಗಳಲ್ಲೂ ಇವುಗಳ ಮೇಲೆ ಕ್ವಶನ್ಸ್ ಬರೋದ್ರಿಂದ ಬಹಳ ಕೇರ್ಫುಲ್ ಆಗಿ ನಾನು ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ, ಸೊ ನಾನು ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ. ಸೊ ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.